ನೀವು SNK 13-374 ಬೆಳೀತಿದ್ರೆ ಈ ವಿಡಿಯೋ ನಿಮಗೆ. ಸಾಕಷ್ಟು ರೈತರು ನಮ್ಗೆ ಕಾಲ್ ಮಾಡಿ ಕೇಳ್ತಾರೆ, ಸರ್ ನಾವು SNK ಕಬ್ಬಿನ ತಳಿಯನ್ನು ಹಾಕಿದ್ದೇವೆ, ಆದರೆ ನಮ್ಗೆ ಇದರಲ್ಲಿ ಮರಿಗಳು ತುಂಬಾ ಕಡಿಮೆ. SNK ಕಬ್ಬಿನ ತಳಿ ಒಂದು ಸುಧಾರಿತ ಮತ್ತು ಸಂಶೋಧಿತ ಜಾಸ್ತಿ ಇಳುವರಿ ಕೊಡುವ ತಳಿಯಾಗಿದೆ. ಇದರ ಬೆಳೆಯಿಂದ ಸುಮಾರು 100 ಟನ್ ಪ್ರತಿ ಎಕರೆ ಬೆಳೆದಿರೋ ಉದಾಹರಣೆ ಕೂಡ ತುಂಬಾ ಇದಾವೆ. ಇದರ ಸಂಪೂರ್ಣ ಬೆಳೆಯಲ್ಲಿ ನೀವು ಈ ಒಂದು ಸಿಂಪಡಣೆಯನ್ನು 3 ತಿಂಗಳು ಆಗೋದ್ರಲ್ಲಿ 3 ಬಾರಿ ಸಿಂಪಡಣೆ ಮಾಡಬೇಕು. SNK ಕಬ್ಬಿನ ತಳಿಯಲ್ಲಿ ನೀವು ಕಾಣುವ ಪ್ರಮುಖ ರೋಗ ಅಂದ್ರೆ ಲೀಫ್ ರಸ್ಟ್. ಈ ಎಲ್ಲ ಸಮಸ್ಯೆ ನಿಯಂತ್ರಣ ಮತ್ತು ಇಳುವರಿ ವೃದ್ಧಿಸಲು ಈ ಮದ್ದನ್ನ ಸಿಂಪಡಿಸಿ. 100 ಟನ್ ಬಾವಿಸ್ತೀನ್ ಮತ್ತು 1261 100 ಟನ್ ಒಂದು ಬಯೋಸ್ಟಿಮುಲಾಂಟ್. ಇದರಲ್ಲಿ ನಿಮ್ಗೆ ಹ್ಯೂಮಿಕ್ ಆಸಿಡ್, ಸೀವೀಡ್, ಅಮೈನೋ ಆಸಿಡ್ಸ್ ಮತ್ತು ಮಿಕ್ರೋನ್ಯೂಟ್ರಿಯೆಂಟ್ ಸಿಗುತ್ತವೆ. ಇದರ 1 ಲೀಟರ್ ಎಕರೆಗೆ ಸಿಂಪಡಣೆಯಿಂದ ಬೆಳೆಗೆ ಬೇಕಾಗುವ ಎಲ್ಲಾ ಪೋಷಕಾಂಶದ ಜೊತೆ ಒಳ್ಳೆ ಬೆಳೆ ಪ್ರಚೋದಿಸುತ್ತದೆ. ಬಾವಿಸ್ತೀನ್ ಒಂದು ಫಂಗಿ ಸೈಡ್. ಇದರ 500 ಗ್ರಾಂ 1 ಎಕರೆಗೆ ಸಿಂಪಡಣೆಯಿಂದ ಬೆಳೆಯಲ್ಲಿ ಯಾವುದೇ ಶಿಲೀಂಧ್ರ ಬೆಳೆಯೋಕೆ ಬಿಡಲ್ಲ ಮತ್ತು ಬೆಳೆಯ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತದೆ. ಇದು ಲೀಫ್ ರೂಸ್ಟ್ ಸ್ಮುಟ್ ಮುಂತಾದ ರೋಗದಿಂದ ರಕ್ಷಿಸುತ್ತದೆ. 1261 ಇದು ಒಂದು ಮೇಲಗೊಬ್ಬರ ಆಗಿದೆ. ಇದರಲ್ಲಿ ನಿಮ್ಗೆ 61% ನಷ್ಟು ಫಾಸ್ಫರಸ್ ದೊರಕುತ್ತದೆ. ಇದರ ಸಿಂಪಡಣೆ ಕಬ್ಬಿನ ಗಾತ್ರ ಮತ್ತು ಮರಿಗಳು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನೀವು ಕಬ್ಬು ಬೆಳೆಗಾರರಿದ್ರೆ ಕೂಡಲೇ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ.